ಹಲೋ ಗೆಳೆಯರೇ, ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ದ ಸಕ್ಸಸ್ ಅಕಾಡೆಮಿ ಜಮಖಂಡಿ. ಹಿಂದಿನ ಒಂದು ತರಗತಿಯಲ್ಲಿ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅದರ ಜಸ್ಟ್ ಒಂದು ಪ್ಯಾಟರ್ನ್ ಅನ್ನು ನೋಡ್ತಾ ಹೋಗಿದ್ದೀವಿ. ಸೊ ನೀವು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಈ ಮೂರು ತರಗತಿಗಳು ಈ ಒಂದು ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ವಿಲೇಜ್ ಅಕೌಂಟ್ ಕಾಲ್ ಫಾರ್ಮ್ ಆಗಿದೆ. ಕೆಪಿಎಸ್ಸಿ, ಕೆ ಬೋರ್ಡ್, ಗ್ರೂಪ್ ಸಿ ಎಕ್ಸಾಮ್ ಇತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕಮ್ಯುನಿಕೇಶನ್ ಪೇಪರ್ ನಿಮ್ಗೆ ಏನಾರ ಒಂದು ಗ್ರಿಪ್ ಸಿಗ್ಬೇಕಂತಂದ್ರ ಸೊ ಸಕ್ಸಸ್ ಅಕಾಡೆಮಿ ಆಪ್ ಅಲ್ಲಿ ಜಾಯ್ನ್ ಆಗಿ ಆ ಆಪ್ ಅಲ್ಲಿ ಉನ್ನತ ತರಗತಿಗಳು ನಡೀತಾ ಇದೆ. ಸೊ ಇಂಗ್ಲಿಷು, ಕಂಪ್ಯೂಟರ್, ಕನ್ನಡ ಮೂರೂ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಆ ತರಗತಿಗಳು ನಡೀತಾ ಇದೆ. ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಸೊ ಯಾರು ಜಾಯ್ನ್ ಆಗ್ಬೇಕು ಅಂತೇಳಿ ಅನ್ಕೊಂಡಿದ್ರು 8105633716 ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೇಳಿ ಅಂತ ಹೇಳ್ತಾ, ಸೊ ಹಿಂದಿನ ತರಗತಿಯಲ್ಲಿ ಕಡ್ಡಾಯ ಕನ್ನಡದ ಒಂದು ಪ್ಯಾಟರ್ನ್ ಯಾವ ರೀತಿ ಇತ್ತು ಅಂತೇಳಿ ನೋಡ್ತಾ ಹೋಗಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದರ ಪ್ಯಾಟರ್ನ್ ಅಂತ ಸಿಗೋದಿಲ್ಲ. ಅವರು ಈ ಪ್ಯಾಟರ್ನ್ ಬಿಟ್ಟು ನೆಕ್ಸ್ಟ್ ಬೇರೆ ವಿಷಯ ಅಂತ ಬೇರೆ ಮತ್ತೆ ಸಂಬಂಧಪಟ್ಟ ಸಾಹಿತ್ಯ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ 50 ಅಂಕ ಪಡೆಯೋದು ಹೇಗೆ ಅಂತೇಳಿ ಇವತ್ತಿನ ಒಂದು ಸೆಷನ್ ನಲ್ಲಿ ನೋಡ್ತಾ ಹೋಗೋಣ. ಜಸ್ಟ್ 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಒಂದು ಪ್ಯಾಟರ್ನ್ ಇತ್ತು ಅನ್ನೋದು ನಿಮಗೆ ಕ್ಲಾರಿಫಿಕೇಶನ್ ಸಿಗ್ಬೇಕಾಗತ್ತೆ. ಬನ್ನಿ ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಇಷ್ಟಂತೆ ನೋಡ್ರಿ, 150 ಅಂಕಗಳಿಗೆ ಕಡ್ಡಾಯ ಕನ್ನಡ ಇರುತ್ತೆ. ಇಲ್ಲಿ 2018ರ ಕ್ವಶನ್ ಪೇಪರ್ ಅನಾಲಿಸಿಸ್ ಈ ತರ ಇತ್ತು ನೋಡ್ರಿ. ಪ್ರಬಂಧ 25 ಇರುತ್ತೆ ನೋಡ್ರಿ, 25 ಅಂಕ. ಗದ್ಯ ಓದಿ ಬರೋದು ಇದು 5 ಕ್ವಶನ್ ಇರ್ತವೆ. 5 × 5 25 ಅಂಕ ಇರುತ್ತೆ ನೋಡ್ರಿ. ಅಲ್ಲೇ ಒಂದು ಪ್ಯಾರಾ ಕೊಟ್ಟಿರ್ತಾನ, ಆ ಪ್ಯಾರಾ ಓದಿ ಬರಿಬೇಕಾಗತ್ತೆ. ಇದು 25 ಅಂಕ ಇರುತ್ತೆ. ನೆಕ್ಸ್ಟ್ ಸಂಕ್ಷಿಪ್ತ ಪ್ರಿಸೈಸ್ ರೇಟಿಂಗ್ ಅಂತ ಕರಿತೀವಿ ನಾವು, ಇದು 25 ಅಂಕಗಳೇ ಇರುತ್ತೆ. ನೆಕ್ಸ್ಟ್ ಭಾಷಾಂತರ, ಸೊ ಭಾಷಾಂತರ 25 ಅಂಕಗಳಿಗೆ. ಟೋಟಲ್ ಆಗಿ ಸೆಕ್ಷನ್ ಎ ಅಲ್ಲಿ 100 ಅಂಕಗಳು ಇರುತ್ತವೆ. ಸೊ ಸೆಕ್ಷನ್ ಎ ಅಲ್ಲಿ ಎಷ್ಟು ಇರ್ತಾವ? 100 ಅಂಕಗಳು ಇರ್ತವೆ ನೋಡ್ರಿ. ಇವಾಗ ಎದಲ್ಲಿ ಇದು ನೆಕ್ಸ್ಟ್ ವಿಭಾಗ ಬಿ ದಲ್ಲಿ 2018ರ ಪ್ರಶ್ನೆ ಪತ್ರಿಕೆ ಏನೇನಿದ್ವು ಅಂದ್ರ ನೋಡ್ರಿ, ಪತ್ರ ಲೇಖನ ಇತ್ತು 10 ಮಾರ್ಕ್ಸಿಗೆ. ಗಾದೆ 2 ಗಾದೆ ಬರೀಬೇಕಾಗದ, ಅದು 5 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇರುತ್ತೆ, ಇದು 10 ಮಾರ್ಕ್ಸಿಗೆ. ನುಡಿಗಟ್ಟು ಅಂತೇಳಿ ಬರುತ್ತೆ, ನುಡಿಗಟ್ಟು ಕೇಳಿದ್ರು. ಸಾಹಿತ್ಯ ಕೇಳಿದ್ರು 4 ಪ್ರಶ್ನೆಗಳು. ತತ್ಸಮ ತದ್ಭವ 5 ಪ್ರಶ್ನೆಗಳನ್ನು ಕೇಳಿದ್ರು. ಬಿಡಿಸಿ ಬರೆಯೋದ್ರಲ್ಲಿ 5 ಪ್ರಶ್ನೆಗಳನ್ನ ಕೇಳಿದ್ರು. ಸಮನಾರ್ಥಕ ಪದದಲ್ಲಿ 5 ಪ್ರಶ್ನೆಗಳನ್ನು ಕೇಳಿದ್ರು. ವಿರುದ್ಧಾರ್ಥಕ ಪದದಲ್ಲಿ 5 ಪ್ರಶ್ನೆಗಳನ್ನು ಕೇಳಿದ್ರು. ಇಷ್ಟು ಭಾಗ ಬಿ ಸಂಬಂಧಪಟ್ಟಂತೆ ಏನು ಕಡ್ಡಾಯ ಕನ್ನಡದ ಒಂದು ಪ್ಯಾಟರ್ನ್ ಇತ್ತು. 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ಯಾಟರ್ನ್ ಇತ್ತು. ಸೊ ನೀವೇನ್ ಮಾಡ್ಬೇಕಂತಂದ್ರ 150 ಅಂಕಗಳಿಗೆ 100 ಅಂಕಗಳನ್ನು ನೀವು ಬರಿಬೇಕು. ಅಂದ್ರೆ ನಿಮ್ಗ 50 ಮಾರ್ಕ್ಸ್ ಕ್ಲಿಯರ್ ಆಗುತ್ತೆ ನಿಮ್ಗ. ಸೊ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗದ್ಯವನ್ನು ಓದಿ ಬರೀರಿ. ಇಲ್ಲಿ 25 ಅಂಕಗಳಿರುತ್ತ. ಸೊ ಈ 25 ಅಂಕಗಳು ನೀವೇನ್ ಮಾಡ್ತೀರಿ, ಪಡಿತೀರಿ ನೀವು. ನೆಕ್ಸ್ಟ್ ಗಾದೆಗಳು ನೋಡ್ರಿ, ಯಾವ್ದಾದ್ರೂ 2 ಗಾದೆಗಳು ನೀವೇನ್ ಮಾಡ್ಬೇಕು, ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ಬೇಕು. ಯಾವುದೇ ಪ್ರಬಂಧ ಆಗ್ಲಿ ಏನಾಗ್ಲಿ, ಈ ಪ್ರಬಂಧ ಬರ್ಲಿಲ್ಲ ಅಂದ್ರೂ ಕೂಡ ಜಸ್ಟ್ ಒಂದು ಇಂಟ್ರೊಡಕ್ಷನ್ಗೆ 2 ಮಾರ್ಕ್ಸ್ ಕೊಡ್ತಿರ್ತಾರೆ ಅವರು. ಸೊ ಪ್ರಬಂಧ ಆಗ್ಲಿ ಗಾದೆ ಆಗ್ಲಿ ನೀವು ಜಸ್ಟ್ ಟಚ್ ಮಾಡಿ ಬಂದಂತ ಕೇಳಿದ್ರೆ ನಿಮ್ಗೆ ಅಂಕಗಳು ಸಿಗ್ತಿರ್ತವೆ.
ಸೊ ಯಾವುದೋ ಪ್ರಬಂಧವನ್ನು ಅಥವಾ ಗಾದೆ ಮಾತುಗಳನ್ನ ಸ್ಕಿಪ್ ಮಾಡಬೇಡಿ. ಈಗ ಇಲ್ಲೇನು ಗಾದೆ ಮಾತಂಕರ್ ಬರೀತೀನಿ. ನೀವು ಗಾದೆ ಮಾತು ಇಂಟ್ರೊಡಕ್ಷನ್ ಹೇಗಂದ್ರ, ಗಾದೆ ಎಂಬ ಪದವು ಘಾತ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ವೇದಗಳ ತಲೆದೊಂಬು ಅಂತೇಳಿ. ಚಿಕ್ಕ ಚಿಕ್ಕ ಗಾದೆ ಚೊಕ್ಕದಾದ ಅರ್ಥವನ್ನು ನೀಡುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಒಂದು ಗಾದೆ ಅರ್ಥ ಮಹತ್ವವನ್ನು ಸಾರುತ್ತದೆ. ಜಸ್ಟ್ ಇಷ್ಟು ಬರೆದ್ರೆ ಸಾಕು, ನೀವು 2 ಅಂಕದ ಪ್ರಶ್ನೆ, ನಿಮ್ಗೆ 2 ಅಂಕ ನಿಮಗೆ ಸಿಗುತ್ತದೆ. ಈ ತರ ನೀವು ಇಂಟ್ರೊಡಕ್ಷನ್ ಬರಿಬೇಕಾಗುತ್ತೆ. ಸೊ ಇಲ್ಲಿ 2 ಗಾದೆ ಒಂದು ಟಚ್ ಮಾಡಿದ್ರೆ ಎಷ್ಟು ಗದ್ಯ ಓದೋದಾಯ್ತು. ಇಲ್ಲಿದೆ. ನೆಕ್ಸ್ಟ್ ವಿಭಾಗ ಬಿ, ಗಾದೆಗೆ ಬರ್ಬೇಕಿದೆ. ಗಾದೆ ಎಷ್ಟಿರ್ತ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, 25 ಅಂಕ ಗದ್ಯ ಇರುತ್ತೆ. ಇಲ್ಲಿ ನೀವು ಆ ಒಂದು ಭಾಗದಲ್ಲಿ ಬೇಗ ಬರೆದು ಮುಗಿಸಿ ಬಿಡ್ಬೇಕು. ನೆಕ್ಸ್ಟ್ ಗಾದೆ 10 ಮಾರ್ಕ್ಸ್ ಇರುತ್ತೆ ಗಾದೆ. ನೆಕ್ಸ್ಟ್ ಪತ್ರ ಲೇಖನ ಅಂತೇಳಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬರೀತೀರಿ ಅದನ್ನ. ಪತ್ರ ಲೇಖನ ಒಂದು 10 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಅಂತ ಕೇಳಿದ್ರೆ ಅಂದ್ರೆ ನೋಡ್ರಿ, ಇಲ್ಲೇ 45 ಮಾರ್ಕ್ಸ್ ಬರುತ್ತೆ ನಿಮಗೆ. ನೀವೇನಾರ ಸ್ವಲ್ಪ ಪ್ರಬಂಧ ಏನಾರ ನಿಮ್ಗೆ ಏನೋ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಅದ್ರ ರಿಲೇಟೆಡ್ ಬರೋದಂದ್ರೆ ಒಂದ್ 5 ಮಾರ್ಕ್ಸ್ ಕೊಟ್ರ ಅಂತ ತಿಳ್ಕೊರಿ. ಸೊ 5 ಮಾಡ್ರ ಅಂದ್ರೆ 50 ಅಂಕಗಳನ್ನ ಇಲ್ಲೇ ಪಡೆದು ಬಿಟ್ರಿ ನೀವು. ಅಂದ್ರ ಇಷ್ಟು ಇದು ಮಾಡ್ಲಾರ್ದೆ ಆದ್ರೂ ಕೂಡ ಇನ್ನ 50 ಅಂಕಗಳಿಗೆ ನೀವು ಟಚ್ ಮಾಡ್ಬೇಕಾಗುತ್ತೆ. ವಿಭಾಗ ಬಿಗೆ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ ನೀವು. ನುಡಿಗಟ್ಟಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ತತ್ಸಮ, ತದ್ಭವ, ಬಿಡಿಸಿ ಬರೆಯಿರಿ, ಸಮನಾರ್ಥಕ ಪದ, ವಿರುದ್ಧಾರ್ಥಕ ಪದ. ಸೊ ಇಷ್ಟು ನಿಮ್ಗೆ ಒಂದು ಗ್ರಿಪ್ ಸಿಗ್ಬೇಕಂದ್ರ ನಮ್ಮ ಆ್ಯಪ್ ಅಲ್ಲಿ ಈ ತರಗತಿಗಳು ನಡೀತಾ ಇವೆ. ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದ ವಿಷಯಗಳಾಯ್ತು. ಆಮೇಲೆ ಇತರೆ ಗ್ರೂಪ್ ಸಿ ಎಕ್ಸಾಮ್, FDA, SCDA, PDO, KPSC ಮತ್ತು KE ಬೋರ್ಡ್ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕಮ್ಯುನಿಕೇಶನ್ ಪೇಪರ್ ನಿಮ್ಗೆ ಏನಾರ ಒಂದು ಗ್ರಿಪ್ ಸಿಗಬೇಕು ಅಂತಂದ್ರ ಇಂಗ್ಲಿಷ್ ಅಂಕರ್ ನೀವು ಜಸ್ಟ್ ಜಾಯ್ನ್ ಆದಾಗ ಸಾಕು. ಆ ಇಂಗ್ಲಿಷ್ ತರಗತಿಗಳು ನಿಮ್ಗೆ ಹೇಗಿವೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಜಾಯ್ನ್ ಆಗದ ಇದು ಮಾಡ್ಕೋಬೇಕಂತ. ಈಗ ವಿಲೇಜ್ ಅಕೌಂಟ್ ಕಾಲ್ ಫಾರ್ಮ್ ಆಗಿದೆ, ಸಮಯ ಇಲ್ಲ. ಸಮಯವನ್ನು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಕನ್ನಡ, ಇಂಗ್ಲಿಷು, ಕಂಪ್ಯೂಟರ್ ಈ 3 ಸಬ್ಜೆಕ್ಟಿಗೆ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ ಒಂದೇ ಯಾವ್ದಾರು ಒಂದು ರೆಫರ್ ಮಾಡ್ಬೇಕು ನೀವು. ಅಂದ್ರೆ ನಿಮ್ಗ ಒಂದು ವೇ ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಕೂಡ ಕ್ಲಾಸಸ್ ನಿಮ್ಗೆ ಸಿಗ್ತವೆ. ಬಟ್ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ನಿಮ್ಗ ಆ ವಿಷಯ ಸಿಗೋದಿಲ್ಲ. ಯೂಟ್ಯೂಬ್ ಅಲ್ಲಿ ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ಸ್ ಆಗಿರ್ಬೋದು, ನಿಮ್ಗೆ ಬೇಸಿಕ್ ಗೊತ್ತಾಗುತ್ತೆ ಅಷ್ಟೇ ಅದರಿಂದ. ಸೊ ಆ ವಿಷಯದ ಆಳ ಅದ್ರ ತಿಳ್ಕೊಬೇಕಂದ್ರ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದು ವಿಸ್ತೀರ್ಣ ಜಾಸ್ತಿ ಆಗಿರೋದು. ಸೊ ಎಲ್ಲರೂ ಪ್ರಿಪೇರ್ ಆಗ್ತಿರ್ತಾರ. ಸೊ ಎಲ್ಲದರಲ್ಲಿ ಎಲ್ಲರೂ ಇಷ್ಟಿಷ್ಟು ಮಾರ್ಕ್ಸ್ ಗಳಿಸಿದ್ರೆ ಅವ್ಗೂ ನಿಮ್ಗೆ ಏನ್ ಡಿಫರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಒಂದೇ ಮಾರ್ಕ್ಸ್ ಹೆಚ್ಚು ಗಳಿಸೋದು ಇಲ್ಲಿ ಮಹತ್ವವಾಗಿರುತ್ತೆ. ಆ ಒಂದು ಮಾರ್ಕ್ಸ್ ಎಲ್ಲಿ ಐತಿ ಅಂತೇಳಿ ಹುಡುಕ್ಬೇಕಂದ್ರೆ ನೀವು ಅದನ್ನ ಹೇಳ್ಬೇಕು. ಆ ಒಂದು ಮಾರ್ಕ್ಸ್ ಎಲ್ಲಿ ಐತೆ ಅಂತ ಕೇಳಿದ್ರೆ ಈ ಸಕ್ಸಸ್ ಅಕಾಡೆಮಿ ಜಮಖಂಡಿ ಆ್ಯಪ್ ಅಲ್ಲಿ ಇದೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕಮ್ಯುನಿಕೇಶನ್ ಪೇಪರ್ ಗ್ರಿಪ್ ನೀವೇನಾದ್ರು ತಗೊಂಡ್ರೆ ನಿಮ್ಗೆ ಒಂದು GK ಬ್ಯಾಲೆನ್ಸ್ ಆಗುತ್ತ. ಸೊ ನಿಮಗೇನಾರ KPSC, KE ಬೋರ್ಡ್, SDA, FDA ನೀವೇನಾರ ಪ್ರಿಪೇರ್ ಆಗ್ತಿದ್ರೆ ಕಡ್ಡಾಯ ಕನ್ನಡ ಆಗಿರ್ಬೋದು, ಆಮೇಲೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಾಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಈ ಒಂದು ತರಗತಿಗಳು ನಡೀತಾ ಇದೆ. ಆಲ್ರೆಡಿ ನಡೆದಿದೆ. ವಿಲೇಜ್ ಅಕೌಂಟ್ ತರಗತಿಗಳು ಯಾರು ಪ್ರಾರಂಭವಾಗಿದೆ. ಇನ್ನು ಯಾರು ಜಾಯ್ನ್ ಆಗಿಲ್ವೋ ಅವ್ರು ಬೇಗ ಬೇಗ ಜಾಯ್ನ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸೆಷನ್ ನಲ್ಲಿ ಕನ್ನಡ ಪ್ಯಾಟರ್ನ್ ಇಂದ ಇಷ್ಟು ಸಂಬಂಧಿಸಿದಂತಾಯ್ತು. ಮುಂದಿನ ಒಂದು ತರಗತಿಯಲ್ಲಿ ಏನ್ ಮಾಡೋಣ ಅಂತ ಕೇಳಿದ್ರೆ, ಸೊ ಕಡ್ಡಾಯ ಕನ್ನಡ ಪ್ರಶ್ನೆಗಳು ಡಿಸ್ಕಷನ್ ಮಾಡೋಣ. ಕಡ್ಡಾಯ ಕನ್ನಡ ಪ್ರಶ್ನೆಗಳು ಹೇಗಿರುತ್ತವೆ ಅಥವಾ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ಕಡ್ಡಾಯ ಕನ್ನಡದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು NLSS ಇರುತ್ತೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈ ಪ್ರಶ್ನೆಗಳು ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗಿರ್ಬೋದು. ಸೊ ಎಲ್ಲ ಇಲ್ಲಿವರೆಗೆ KPSC ಮತ್ತು KE ಬೋರ್ಡ್ ಕಡ್ಡಾಯ ಕನ್ನಡ ಯಾವ್ಯಾವ ನಡೆದಿವೆ ಅವು ನಿಮ್ ಜೋಡಿಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ನೀವೇನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಸೀರಿಯಲ್ ವೈಸ್ ರೆಫರ್ ಮಾಡ್ತಾ ಬನ್ನಿ. ಸೊ ಯಾರು ಆ್ಯಪಿಗೆ ಜಾಯ್ನ್ ಆಗಲು ಬೇಗ ಜಾಯ್ನ್ ಆಗಿ.
ಆಗಲೇ ತರಗತಿಗಳು ನಡೀತಾ ಇದ್ದಾವೆ. ಸೊ ಆ ತರಗತಿಗಳು ನೀವು ಉಪಯೋಗನ ಪಡಿ ಅಂತ ಹೇಳ್ತಾ ಮುಂದಿನ ಒಂದು ಸೆಷನ್ ನಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಸೆಷನ್ ನಲ್ಲಿ ಕೆಪಿಎಸ್ಸಿ ಮತ್ತು ಕೆಇಬಿ ಎರಡೂ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಅನುಕೂಲ ಆಗ್ಲಿ. ಹೇಗೆ ಅನುಕೂಲ ಆಯ್ತು ಅಂದ್ರೆ ಈಗ ಇದೇ ಪ್ರಶ್ನೆ ಮುಂದೆ ಎಲ್ಲಿ ಪ್ರಶ್ನೆ ಕೇಳ್ತಾರ ಗೊತ್ತಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆಗಳು ಅನಾಲಿಸಿಸ್ ಮಾಡೋದು ಅತ್ಯಂತ ಮಹತ್ವವಾಗಿರುತ್ತೆ. ಯಾರು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾರೋ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತಾ ಎಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದೀವಿ, ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಹೇಗೆ ಓದ್ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಂತರ ಐಡಿಯಾ ಬರೋದಿಲ್ಲ. ಸೊ ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾರ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರ ಸೊ ನಮ್ಮ ಆ್ಯಪ್ ಅಲ್ಲಿ ಜಾಯ್ನ್ ಆಗಿ. ಆ್ಯಪ್ ನಲ್ಲಿ ಕನ್ನಡ ತರಗತಿಗಳು, ಇಂಗ್ಲಿಷ್ ತರಗತಿಗಳು, ಕಂಪ್ಯೂಟರ್ ತರಗತಿಗಳು ನಡೀತಾ ಇರ್ತದೆ. ಮುಂದಿನ ಒಂದು ಸೆಷನ್ ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೀರಿಯಲ್ ವೈಸ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಒಂದು ಸೆಷನ್ ನಲ್ಲಿ ಇಲ್ಲಿಗೆ ಮುಗಿಸೋಣ. ಶರಣಾರ್ಥಿ. ಧನ್ಯವಾದಗಳು.